ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಇನ್ನು ನಾವು ಮೊದಲಿಗೆ ಮೋಟರಿಂದ 3 ಪೀಸ್ ಬರುತ್ತೆ, ಇದನ್ನು ಒಳಗಡೆ ಹಾಕಿದ್ದೀವಿ. ಮೋಟರ್ ಕನ್ಸ್ಟ್ರಕ್ಷನ್ ಹಾಗೆಯೇ ಇಲ್ಲಿಂದ ಸೀದಾ ಕರೆಂಟಿಗೆ, ಇಲ್ಲಿಂದ ಬಂದರೆ ಕೆಂಪು ವೈರ್ ಇಲ್ಲಿಗೆ ಕರೆಂಟಿಗೆ ಬಂದಿದೆ. ಹಾಗೆಯೇ ಇಲ್ಲಿಂದ 3 ಅಂಡರ್ಗ್ರೌಂಡರ್ ಈ ಟ್ಯಾಂಕ್ ಒಳಗಡೆ, ಹಾಗೆ ಇಲ್ಲಿಂದ 3 ವೈರ್ಗಳು ಇದು ಮೇಲ್ಗಡೆ ಟ್ಯಾಂಕಿಗೆ ಹೋಗಿದೆ. ಈ ಥರ ಕನೆಕ್ಷನ್ ಮಾಡ್ಬೋದು. ಬಾಕ್ಸ್ ಈ ಥರ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕೊಟ್ಟು ಮೇಲ್ಗಡೆ ಟ್ಯಾಂಕಿ ಒಂದಕ್ಕೆ ಮಾತ್ರ ಕನೆಕ್ಷನ್ ಮಾಡ್ಬೋದು. ಹಾಗೆಯೇ ಇಲ್ಲಾಂದರೆ ಇದನ್ನು ಬೇಡ ಅಂದರೆ ಈ 3 ಟ್ಯಾಂಕಿಗೆ, ಬಟ್ ಈ ಬಾಕ್ಸ್ ಇಲ್ಲದೇ ಕೂಡ ಕನೆಕ್ಷನ್ ಈ ಥರ ಮಾಡ್ಬೋದು. ಡೈರೆಕ್ಟಾಗಿ ಕೊಟ್ಬಿಟ್ಟು ಈ ಥರ ಮಾಡ್ಬೋದು. ಈ ಥರ ನಾವು ಅದು ಬೇಡ ಮೇಲೆ ಸಿಂಗಲ್ ಒಂದೇ ಸೇರಿದ್ರೆ ಇದು ಮೇಲ್ಗಡೆ ಟ್ಯಾಂಕಿಗೆ 3 ರೆಡ್, ಬ್ಲೂ, ಬ್ಲ್ಯಾಕ್ ಈ ಥರ 3 ಕಲೆಕ್ಷನ್ ಇಲ್ಲಿ ಕೊಡ್ಬೋದು. ಇದು ಮಾತ್ರ ಇದಕ್ಕೆ ಮಾತ್ರ 3 ಕಲೆಕ್ಷನ್ ಕೊಡ್ಬೋದು. ಇದನ್ನು ಹಾಗೇ ಬಿಡ್ಬೋದು. ಇದು ಮೋಟ್ರ್ ಕನೆಕ್ಷನ್ ಕೊಡ್ಬೋದು. ಇಷ್ಟೇ ಈಸಿ. ಬೇಡ ಮೋಟರ್ ಅಂದರೆ ಆಟೋಮೆಟಿಕ್ಕಾಗಿ ಆನ್ ಮಾಡಿದ್ರೆ ಮೋಟರ್ ಕೆಲಸ ಆನ್ ಆಗಿದೆ, ಮೋಟರ್ ಇದಾಗಿದೆ. ಬೇಡ ಅಂತ ಮೋಟ್ರ್ ಬಂದ್ ಮಾಡಿದ್ರೆ ಮೋಟರ್ ಬಂದ್ ಆಗುತ್ತೆ. ಇಷ್ಟೇ ಈಸಿ ಕನೆಕ್ಷನ್. ವಾಟರ್ ಟ್ಯಾಂಕಲ್ಲಿ ಮೊದಲಿಗೆ 3 ಕಲೆಕ್ಷನ್ ಬಿಡಬೇಕು. ಫಸ್ಟ್ ಡೌನಲ್ಲಿ ಕೆಳಗಡೆ ರೆಡ್ಡು, ಅದಾದಮೇಲೆ ಮಧ್ಯದಲ್ಲಿ ಗ್ರೀನು, ಮೇಲ್ಗಡೆ ಫುಲ್ ನಾನು ಬ್ಲ್ಯಾಕ್, ಫುಲ್ ಓಪನ್. ಬ್ಲ್ಯಾಕ್ ಬಂದರೆ ಫುಲ್ ಆಗಿದೆ ನೀರು ಅಂತ ಅರ್ಥ. ಆದರೆ ಟ್ಯಾಂಕಲ್ಲಿ ನಾನು ಕಲೆಕ್ಷನ್ ಈ ಥರ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಮೆನು ಇದರಲ್ಲಿ ಎಲ್ಲ ತೋರಿಸಿರ್ತಾರೆ ಯಾವ ಥರ ಕಲೆಕ್ಷನ್ ಮಾಡೋದು ಅಂತ. ತುಂಬ ಈಸಿ ಇದೆ, ಆ ಥರ ಮಾಡ್ಬೋದು. ಅದಾದಮೇಲೆ ನಾನು ಟ್ಯಾಂಕಿಗೆ ಮೇಲ್ಗಡೆ ಕಲೆಕ್ಷನ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಅದು ತುಂಬ ಲೇಟ್ ಆಗುತ್ತೆ, ಹಾಗೆ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಒಂದು ಪೈಪ್ ಒಳಗೆ 3 ಕಲೆಕ್ಷನ್ನು ರೆಡ್, ಗ್ರೀನ್ ಹಾಗೂ ಬ್ಲ್ಯಾಕ್. ಇದನ್ನು ತೇಲುತ್ತೆ ನೀರು ತೇಲ್ಬಾರ್ದು ಅಂತೇಳಿ ಪೈಪಲ್ಲಿ ನಾನು ಇದನ್ನು ಸ್ಪ್ರೇನೆಲ್ಲ ಹಾಕಿಬಿಟ್ಟು ತಂತಿ ಇದನ್ನು ಕಟ್ತಾಯಿದ್ದೀನಿ. ಕಟ್ಬಿಟ್ಟು ಅದು ಮೇಲೆ ಬರೋದು ಹಾಗೆ ಕಟ್ಟಿ ಪೈಪಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಕನೆಕ್ಷನ್ನು ನೀರಿಗೆ ಇದಾಗದಂಗೆ ಕ್ಯಾಪೆಲ್ಲ ಹಾಕಿ ಮಾಡಿದ್ದೀನಿ. ಯಾಕಂದರೆ ಟ್ಯಾಂಕಲ್ಲಿ ಅದು ಕ್ಯಾಪ್ ಕುರ್ಸೋಕ್ಕಾಗಲ್ಲ, ಹಾಗೆ ಸೈಡಿಗೆ ಹೋಲ್ ಮಾಡಿ ಹೋಲಿಂದ ವೈರ್ನ ಹೊರಗೆ ಎಳೆದು ನಾನು ಈ ಥರ ರೆಡಿ ಮಾಡ್ಕೊಂಡಿರೋದನ್ನು ಇಡ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ಬ್ಲ್ಯಾಕು, ಇದು ಗ್ರೀನು, ಇದು ರೆಡ್ ಇರೋ ಜಾಗ ಡೌನ್ ಕೆಳಗಡೆ ಹೋಗಬೇಕು. ಆದರೆ ಅದು ಸುಮ್ಮನೆ ಹಾಗೆ ಇಟ್ಟರೆ ಅದು ನೀರು ಇದರಲ್ಲಿ ತೇಲಬಾರ್ದು. ಹಾಗಾಗಿ ಸ್ವಲ್ಪ ಸೈಡಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸೈಡಲ್ಲಿ ಹಾಕಿ ತಳ್ಳಿ ಇದನ್ನು ಟೈಟಾಗಿ ಕೂರಿಸಿದ್ದೀನಿ. ಅದು ಯಾವ ಕಾರಣಕ್ಕೂ ನೀರಿನ ಫೋರ್ಸಿಗೆ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು, ಹಾಗೆಯೇ ತೇಲಬಾರ್ದು.